ಒಬ್ಬರೇ ನಂಬುವರೆ. ಅದಲ್ಲದೆ ಇಡೀ ತಾಲೂಕಿನ ಅಧಿಕಾರವೆಲ್ಲ ನಿಮ್ಮ ಅಣ್ಣನ ಕೈಯಲ್ಲಿದೆ. ಮೇಲಾಗಿ ಕೃಷಿ ಸಚಿವ ಮಂತ್ರಿ ತಮ್ಮನ ಮಾಡದೇ ಹೋಗಲು ನಾನು ಪುಣ್ಯನೇ ಮಾಡಿರ್ಬೇಕಲ್ವೇ? ಅದಕ್ಕೆ ನನ್ನ ಭಾಗ್ಯವೇ ಸರಿ ಅಂತ ಹೇಳಿತು. ಸುಧಾ, ಈ ವಿಚಾರ ಮತ್ತು ನಿರ್ಧಾರಗಳನ್ನು ನೀನು ಮನೆಯಲ್ಲೇ ತಿಳಿಸಬಹುದಿತ್ತಲ್ಲ. ಇಲ್ಲಿ ನನ್ನ ಎದುರಿಗೆ ಬಂದು ಹೇಳಲು ಕಾರಣವೇನೆಂದು ಕೇಳಬಹುದೇ? ಕಾರಣವಿದೆ. ಹಿಂದಿನಿಂದ ಒಂದು ತಪ್ಪಾಗಿತ್ತು. ಅದೇನು ಅಂತಂದ್ರೆ ನಾನು ಮಾಲ್ತೇಶನಿಗೆ ಪ್ರೀತಿಸುತ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ಸುಧಾ, ಅದಕ್ಕೆ ಈ ವಿಕ್ರಮ್ ಏನಾದರೂ ತಪ್ಪು ತಿಳಿತಾನೆಂದು ಭಾವಿಸುತ್ತೀರಾ? ಹಾಗೇನಿಲ್ಲ. ಒಂದು ವೇಳೆ ನಮ್ಮ ನಿಶ್ಚಿತಾರ್ಥದ ದಿವಸ ಬಂದು ಏನಾದರೂ ಮಾಲ್ತೇಶ ರಂಪ ಮಾಡುತ್ತಾನೆ ಅಂತ ಅವನಿಗೆಲ್ಲವನ್ನು ತಿಳಿಸಿ ಈಗ ನಿಮ್ಮನ್ನು ಅರಸಿ ಬಂದಿದ್ದೇನೆ. ನೀವು ನನ್ನನ್ನು ಆಧರಿಸಿರುತ್ತಾ ತಾನೆ? ಸುಧಾ, ಮಾವಿನ ಮರದಿಂದ ಮಾವಿನ ಫಸಲನ್ನೇ ಪಡೆಯಬಹುದೇ? ಬೇರೆ ಫಸಲು ಪಡೆಯಲು ಸಾಧ್ಯವೇ? ಏಕೆಂದರೆ ಶ್ರೀಮಂತರಿಗೆ ತಂಗಿಯಾಗಿರುವ ನೀನು ಶ್ರೀಮಂತರಿಗೆ ಎಲ್ಲವೂ ನಿಮ್ಮ ಕೈಯಲ್ಲೇ ಇದೆ. ನನ್ನ ನಿಮ್ಮ ಮದುವೆ ನಮ್ಮ ಜಯರಾಮಣ್ಣನಿಗೆ ಸೀತಾರಾಮ್ ಇಷ್ಟವಿಲ್ಲ. ಅವನು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಾನೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಇದೆಲ್ಲವನ್ನು ಮೀರಿ ನೀವು ನನ್ನ ಕೊಳ್ಳಿಗೆ ತಾಳಿ ಕಟ್ಟಿದರೆ ಅದೇ ನನಗೆ ಪವಿತ್ರವಾದ ಮಾಂಗಲ್ಯ. ನಮ್ಮ ಇಡೀ ರಾಜ್ಯಕ್ಕೆ ಮಂತ್ರಿ ನಿಮ್ಮ ಅಣ್ಣನಂತವರನ್ನು ಹಾಕಿಬಿಡುತ್ತೇವೆ. ನೀನ್ಯಾವುದಕ್ಕೂ ಭಯಪಡಬೇಡ. ನೀನೆಂದಿದ್ದರೂ ಈ ವಿಕ್ರಮನಿಗೆ ಪಟ್ಟದ ರಚೆ. ನನ್ನ ಮನಸ್ಸಿಗೆ ಈಗ ಸಮಾಧಾನವಾಯಿತು. ನೋಡೋದಕ್ಕೆ ಹೊರಟಾಗಿ ಕಂಡರೂ ನಿಮ್ಮ ಮನಸ್ಸು ಬೆಣ್ಣೆಯಂತೆ ಮೃದುವಾಗಿದೆ ಅಲ್ಲವೇ? ಬರೀ ಮಾತಿನಲ್ಲಿ ಕಾಲ ಕಳಿವೆಯೋ ಅಥವಾ ಈ ಬೆಣ್ಣೆಯಂತ ಹೃದಯಕ್ಕೆ ಶಾಖ ಕೊಟ್ಟು ಪ್ರಯೋಗಿಸುವೆಯೋ? ಓಕೆ ವಿಶ್ವ, ಅವಶ್ಯವಾಗಿಯೂ ಶಾಖ ಕೊಟ್ಟು ಬೆಣ್ಣೆಯನ್ನು ತಪ್ಪಿಸುತ್ತೇನೆ.